ನಮಸ್ಕಾರ ಸ್ನೇಹಿತರೆ, ನಿನ್ನೆಯಿಂದ ತಮಿಳುನಾಡಿನಲ್ಲಿ ದಳಪತಿ ವಿಜಯ್ ಅವರ ಆಡಳಿತ ಪ್ರಾರಂಭ ಆಗಿದೆ. ತಮಿಳುನಾಡು ಜನತೆ ನಿರೀಕ್ಷೆಯನ್ನ ಇವರು ಹುಸಿಗೊಳಿಸಲ್ಲ ಅಂತಕೊಂಡು ನಾನು ತಿಳ್ಕೊಂಡಿದ್ದೇನೆ. ಅದೇನೇ ಇರಲಿ, ನಿನ್ನೆ ನಡೆದಂತಹ ಈ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಏನಿದೆ, ಇದು ಹಲವು ಅಚ್ಚರಿಗೆ ಕೂಡ ಕಾರಣ ಆಗಿದೆ. ಹಾಗೆಯೇ ಪ್ರಮಾಣ ವಚನವನ್ನು ಸ್ವೀಕರಿಸಿದ ನಂತರ ದಳಪತಿ ವಿಜಯ್ ಮಾಡಿರುವಂತಹ ಭಾಷಣ ಕೂಡ ಬಹಳಷ್ಟು ಅಚ್ಚರಿಗೆ ಕಾರಣ ಆಗ್ತದೆ. ಹಾಗಾದ್ರೆ ದಳಪತಿ ವಿಜಯ್ ಅವರು ಮುಂದಿನ ಪ್ಲಾನ್ ಏನಿರ್ಬೋದು, ಅವರು ತಮ್ಮ ಚೊಚ್ಚಲ ಭಾಷಣದಲ್ಲಿ ಕೊಟ್ಟಂತ ಕೆಲವೊಂದು ಹಿಂಟ್ಗಳೇನು, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ನಿಮ್ ಜೊತೆ ಮಾತಾಡ್ತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರನ್ನು ಕಾಫಿ ಡಿಜಿಟಲ್ ಚಾನೆಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರ, ಕೊನೆಗೂ ದಳಪತಿ ವಿಜಯ್ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ದಾರೆ. ಅವರು ಪ್ರಮಾಣ ವಚನವನ್ನ ಸ್ವೀಕರಿಸೋಕ್ಕಿಂತ ಮೊದಲು ಯಾವ ರೀತಿಯಾದಂತಹ ಸಮಸ್ಯೆಗಳನ್ನೆಲ್ಲ ಎದುರಿಸಿದ್ರು, ಇದೆಲ್ಲೋದ್ರ ಬಗ್ಗೆ ನಿಮ್ಗೆ ಗೊತ್ತಿದೆ. ಅದ್ರ ಬಗ್ಗೆ ಪುನಃ ನಾನೇನು ಹೇಳಬೇಕಾಗಿಲ್ಲ. ಆದ್ರೆ ಅವರ ಜೊತೆ ಇರುವಂತಹ ಸಂಗಾತಿಗಳು ಯಾರಿದ್ದಾರೆ, ಇವರೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ದಳಪತಿ ವಿಜಯ್ ಅವರಿಗೆ ಬಹಳಷ್ಟು ಸಮಸ್ಯೆಗಳನ್ನು ಉಂಟು ಮಾಡ್ತಾರೆ ಅನ್ನೋದು ಈಗಾಗಲೇ ಗೊತ್ತಾಗ್ತಾ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ಇದರಲ್ಲಿರುವಂತಹ ಎಲ್ಲರೂ ಕೂಡ ಅಷ್ಟೇ ಡಿಎಂಕೆ ಗ್ಯಾಂಗ್ ನಿಂದ ಈ ಕಡೆ ಬಂದಂತವ್ರು. ಹಾಗಾಗಿ ಇವರ ಮೇಲೆ ಸಂಪೂರ್ಣವಾದಂತಹ ಹಿಡಿತವನ್ನ ಡಿಎಂಕೆ ಪಕ್ಷ ಹೊಂದಿದೆ. ಇಲ್ಲಿ ಸ್ವಲ್ಪ ಡಿಫರೆನ್ಸ್ ಏನು ಅಂತ ಹೇಳಿದ್ರೆ, ಕಾಂಗ್ರೆಸ್ ಸಂಪೂರ್ಣವಾಗಿ ಡಿಎಂಕೆ ಜೊತೆಗಿರುವಂತಹ ಸಂಬಂಧವನ್ನ ಕಟ್ ಮಾಡ್ಕೊಂಡು ಇವ್ರ ಜೊತೆ ಬಂದು ಸೇರ್ಕೊಂಡಿದೆ. ನಿನ್ನೆ ನರೇಂದ್ರ ಮೋದಿ ಅವರು ಬೆಂಗಳೂರಿನಲ್ಲಿ ಭಾಷಣ ಮಾಡ್ತಾ ಇರೋ ಸಂದರ್ಭದಲ್ಲಿ ಕೂಡ ಅಷ್ಟೇ ಕಾಂಗ್ರೆಸ್ ಪಕ್ಷವನ್ನ ಚೆನ್ನಾಗಿ ತಿವಿದಿದ್ದಾರೆ. ಅವ್ರು ನೇರವಾಗಿ ಹೇಳಿದ್ದಾರೆ, ಅಥವಾ ಈ ಹಿಂದೆ ಕೂಡ ಹಲವಾರು ಬಾರಿ ಅವರು ಹೇಳಿದ್ದಾರೆ, ಕಾಂಗ್ರೆಸ್ ಪಕ್ಷ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಪರಾವಲಂಬಿ ಜೀವಿ ಆಗ್ಬಿಟ್ಟಿದೆ. ಬೇರೆಯವರ ಮೇಲೆ ಡಿಪೆಂಡ್ ಆಗಿ ಅದು ಅಧಿಕಾರವನ್ನು ಅನುಭವಿಸ್ತಾ ಇದೆ. ಆ ರೀತಿಯಾದಂತಹ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಇದೆ. ಹಾಗೇನೆ ಆ ಪಕ್ಷವನ್ನು ಕೂಡ ತಿಂದು ಬಿಡ್ತಾ ಇದೆ. ಈ ರೀತಿಯಾಗಿ ಅವ್ರು ಹೇಳಿದ್ದಾರೆ. ಅದೇನಿರಲಿ, ಅದ್ರ ಬಗ್ಗೆ ಈಗ ನಾವು ಜಾಸ್ತಿ ಮಾತಾಡಬೇಕಾಗಿಲ್ಲ, ಎಲ್ರಿಗೂ ಗೊತ್ತಿರುವಂತಹ ವಿಷಯ. ಇದರ ನಡುವೆ ನಿನ್ನ ನಡೆದಂತಹ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಏನಿದೆ, ಇಲ್ಲಿ ಬಹಳಷ್ಟು ಅಚ್ಚರಿಗಳು ಕೂಡ ಕಾಣಿಸ್ಕೊಂತು. ಅದರಲ್ಲಿ ಪ್ರಮುಖವಾಗಿ ನಿಮ್ಗೆ ಹೇಳಬೇಕು ಅಂತ ಹೇಳಿದ್ರೆ, ರಾಜ್ಯಪಾಲರ ಜೊತೆಗೆ ದಳಪತಿ ವಿಜಯ್ ನಡ್ಕೊಳ್ತಾ ಇದ್ದಂತಹ ರೀತಿ. ನೀವು ಈ ಹಿಂದೆ ನೋಡಿದ್ರೆ 3 ಬಾರಿ ದಳಪತಿ ವಿಜಯ್ ರಾಜ್ಯಪಾಲರ ಬಳಿಗೆ ಹೋದ್ರು. ಆದ್ರೆ 3 ಬಾರಿ ಕೂಡ ರಾಜ್ಯಪಾಲರು ಅವರ ಮನವಿಯನ್ನ ತಿರಸ್ಕರಿಸಿ ಕಳಿಸಿದ್ರು. ನೀವು 118 ನಂಬರ್ ತೋರಿಸುವವರೆಗೂ ಕೂಡ ನಾನು ನಿಮ್ಗೆ ಪ್ರಮಾಣ ವಚನವನ್ನ ಬೋಧಿಸೋದಿಲ್ಲ. 118 ನಂಬರ್ ಅನ್ನ ತೋರಿಸಿ ನೆಕ್ಸ್ಟ್ ಮಿನಿಟ್ ಅಲ್ಲಿ ನಿಮಗೆ ಪ್ರಮಾಣ ವಚನವನ್ನ ಬೋಧಿಸ್ತೇನೆ ಅಂತಕೊಂಡು ಹೇಳಿದ್ರು. ಕೊನೆಗೂ 4ನೇ ಭೇಟಿಯ ಸಂದರ್ಭದಲ್ಲಿ ದಳಪತಿ ವಿಜಯ್ ಸಂಪೂರ್ಣವಾದಂತಹ ತನಗಿರುವಂತಹ ಬೆಂಬಲವನ್ನ ಅಲ್ಲಿ ಪ್ರೂವ್ ಮಾಡಿದ್ರು. ಹಾಗಾಗಿ ನಿನ್ನೆ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೆದು ಹೋಯ್ತು. ಆದ್ರೆ ಇಲ್ಲಿ ಒಂದು ವಿಶೇಷ ಏನು ಅಂತ ಹೇಳಿದ್ರೆ, ನೀವು ನೋಡಿದ್ದೀರಾ, ಸಾಮಾನ್ಯವಾಗಿ ಡಿಎಂಕೆ ಪಕ್ಷ ಪ್ರತಿ ಬಾರಿ ಕೂಡ ಅಷ್ಟೇ ಅಲ್ಲಿರುವಂತಹ ರಾಜ್ಯಪಾಲರ ಜೊತೆಗೆ ಬಹಳಷ್ಟು ಜಗಳಗಳನ್ನ ಮಾಡ್ಕೊಂಡಿರ್ತದೆ. ರಾಜ್ಯಪಾಲರನ್ನ ಯಾವಾಗ್ಲೂ ಕೂಡ ಅಷ್ಟೇ ಕೇಂದ್ರದ ಏಜೆಂಟ್ ಅಂತ ಕೂಡ ಹೀಯಾಳಿಸ್ತಾನೆ ಇರ್ತಾರೆ. ಹಾಗೇನೆ ರಾಜ್ಯಪಾಲರಿಗೆ ಯಾವ ರೀತಿಯಾದಂತ ಮರ್ಯಾದೆಯನ್ನು ಕೊಡಬೇಕು ಆ ರೀತಿಯಾದಂತ ಮರ್ಯಾದೆಯನ್ನ ಅವ್ರು ಕೊಡ್ತಾ ಇರಲಿಲ್ಲ. ಇದೆಲ್ಲವೂ ನಾವು ಗಮನಿಸಿದ್ದೇವೆ. 3 ಬಾರಿ ರಾಜ್ಯಪಾಲರು ದಳಪತಿ ವಿಜಯ್ ಅವ್ರನ್ನ ವಾಪಸ್ ಕಳಿಸ್ಕೊಟ್ಟಿದ್ರು. ಆದ್ರೆ ಇಲ್ಲಿ ಒಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ದಳಪತಿ ವಿಜಯ್ ಎಲ್ಲಿಯೂ ಕೂಡ ರಾಜ್ಯಪಾಲರನ್ನು ದೂಷಿಸ್ಲಿಕ್ಕೆ ಹೋಗಿಲ್ಲ. ರಾಜ್ಯಪಾಲರು ಈ ರೀತಿಯಾಗಿ ನನ್ನನ್ನ ವಾಪಸ್ ಕಳಿಸ್ತಾ ಇದ್ದಾರೆ, ನಮ್ದು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗಿರೋದ್ರಿಂದ ನಮ್ಗೆ ಪ್ರಮಾಣ ವಚನವನ್ನು ಅವ್ರು ಬೋಧಿಸಬೇಕಿತ್ತು, ಆದ್ರೆ ಈ ರೀತಿಯಾಗಿ ಅವರು ಕೇಂದ್ರದ ಕೈಗೊಂಬೆ ತರ ಕೆಲಸ ಮಾಡ್ತಾ ಇದ್ದಾರೆ, ಈ ರೀತಿಯಾಗಿ ಅವ್ರು ಎಲ್ಲೂ ಹೇಳಲಿಕ್ಕೆ ಹೋಗಿಲ್ಲ. ನಾವೆಲ್ಲರೂ ಮಾತಾಡಿದ್ವಿ, ಆದ್ರೆ ದಳಪತಿ ವಿಜಯ್ ಬಾಯಿಂದ ಆ ರೀತಿ ಅಂತ ಮಾತು ಬಂದಿಲ್ಲ. ಅದಕ್ಕೆ ಬದಲಾಗಿ ಕಾಂಗ್ರೆಸ್ ಪಕ್ಷದವ್ರು ಎಲ್ಲರೂ ಕೂಡ ಅಷ್ಟೇ ಅವ್ರನ್ನ ಟೀಕಿಸ್ತಾ ಇದ್ರು. ಈ ರೀತಿ ಮಾಡ್ತಾ ಇದ್ದಾರೆ, ಕೇಂದ್ರ ಸರ್ಕಾರ ಏನ್ ಹೇಳ್ತಾ ಇದೆಯೋ ಅದನ್ನ ಇವರು ಇಲ್ಲಿ ಮಾಡ್ತಾ ಇದ್ದಾರೆ, ಹಾಗೆ ಹೇಗೆ ಅಂತೇಳಿ ಮಾತಾಡ್ತಾ ಇದ್ರು. ಆದ್ರೆ ವಿಜಯ್ ಮಾತ್ರ ಎಲ್ಲಿಯೂ ಕೂಡ ರಾಜ್ಯಪಾಲರನ್ನು ದೂಷಿಸ್ಲಿಕ್ಕೆ ಹೋಗಿಲ್ಲ. ಆ ಮುಖಾಂತರ ನಾನೊಬ್ಬ ಪ್ರಬುದ್ಧ ರಾಜಕಾರಣಿ ಅನ್ನೋ ರೀತಿಯಲ್ಲಿ ತೋರಿಸ್ಕೊಂಡಿದ್ದಾರೆ. ಹಾಗೇನೆ ನಿನ್ನೆ ನಡೆದಂತ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದ ಸಂದರ್ಭದಲ್ಲಿ ಆರಂಭದಲ್ಲಿ ಒಂದೇ ಮಾತರಮ್ಮನ್ನ ಹಾಡಲಾಯಿತು. ಅದು ಕೂಡ ಸಂಪೂರ್ಣ ಒಂದೇ ಮಾತರಮ್ಮನ್ನ ಹಾಡಲಾಯಿತು. ನಿಮ್ಗೆ ಗೊತ್ತಿದೆ, ಕೇಂದ್ರ ಸರ್ಕಾರದಿಂದ ಒಂದು ಆದೇಶ ಇದೆ, ಯಾವುದೇ ಸರ್ಕಾರಿ ಕಾರ್ಯಕ್ರಮ ಆಗ್ಲಿ ಅಲ್ಲಿ ಒಂದೇ ಮಾತರಮ್ನ ಎಲ್ಲಾ ಚರಣಗಳನ್ನ ಹಾಡಬೇಕು ಅಂತೇಳಿ. ಅದೇ ರೀತಿಯಾಗಿ ಇಲ್ಲಿ ಕೂಡ ನಡ್ಕೊಂಡಿದ್ದಾರೆ. ಅದಾದ್ಮೇಲೆ ರಾಷ್ಟ್ರಗೀತೆ ಹಾಡಲಾಯ್ತು. ಅದಾದ್ಮೇಲೆ 3ನೇದಾಗಿ ತಮಿಳುನಾಡಿನ ನಾಡಗೀತೆಯನ್ನ ಹಾಡಲಾಯಿತು. ಇದು ಹಲವರಿಗೆ ಅಚ್ಚರಿಯನ್ನು ಮೂಡಿಸಿದೆ. ಕಾರಣ ಏನು ಅಂತ ಹೇಳಿದ್ರೆ, ನಿಮ್ಗೆ ಗೊತ್ತಿದೆ, ಡಿಎಂಕೆ ಪಕ್ಷ ಇರಬಹುದು ಅಥವಾ ಅಲ್ಲಿರುವಂತಹ ಈ ದ್ರಾವಿಡ ಪಕ್ಷಗಳೆಲ್ಲ ಇರಬಹುದು, ಅವ್ರು ಯಾವಾಗ್ಲೂ ಕೂಡ ಅಷ್ಟೇ ರಾಷ್ಟ್ರಗೀತೆಯನ್ನ ಹಾಡ್ಲಿಕ್ಕೂ ಕೂಡ ಯೋಚನೆ ಮಾಡುವಂತಹ ಜನ. ಯಾವಾಗ್ಲೂ ಕೂಡ ನಾವು ಶ್ರೇಷ್ಠರು, ನಾವು ಪ್ರತ್ಯೇಕ, ನಾವು ದ್ರಾವಿಡರು, ಹಿಂದಿ ಮಾತಾಡೋರೆಲ್ಲರೂ ಆರ್ಯನ್, ಅವ್ರು ಹೇಳೋರಂತ ಮಾತನ್ನ ನಾವು ಯಾಕೆ ಕೇಳಬೇಕು, ಈ ರೀತಿಯಾಗಿ ಮಾತಾಡ್ಕೊಂಡು ಬರುವಂತವ್ರು. ಇಂಥವ್ರು ಸಾಮಾನ್ಯವಾಗಿ ರಾಷ್ಟ್ರಗೀತೆಗೂ ಕೂಡ ಅವಮಾನ ಮಾಡಿದ್ದನ್ನ ನಾವು ಬಹಳಷ್ಟು ಬಾರಿ ನೋಡಿದ್ದೇವೆ. ಅದರಲ್ಲಿ ಒಂದೇ ಮಾತರಂ ಬಗ್ಗೆ ಅವ್ರು ಯಾವ ರೀತಿ ಮಾತಾಡ್ತಾರೆ ಅನ್ನೋದು ನಿಮ್ಗೆ ಗೊತ್ತಿದೆ. ಹಾಗಾಗಿ ಇದೊಂದು ರೀತಿಯಾಗಿ ವಿಶಿಷ್ಟವಾದಂತಹ ಕಾರ್ಯಕ್ರಮವಾಗಿ ಕಾಣಿಸ್ಕೊಳ್ತು. ಈಗಾಗಲೇ ಇವ್ರ ಜೊತೆಗಿರುವಂತಹ ಲೆಫ್ಟ್ ಪಾರ್ಟಿಗಳು ಕೆಲವೊಂದು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ನಾವು ಯಾವುದೇ ಕಾರಣಕ್ಕೆ ಒಂದೇ ಮಾತರಂನ ಒಪ್ಕೊಳ್ಳೋದಿಲ್ಲ, ಒಂದೇ ಮಾತರಂನ ಹಾಡಬಾರ್ದು, ಈ ರೀತಿಯಾಗಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡೋಣ ಮುಂದಿನ ದಿನಗಳಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ವಿಜಯ್ ಅವರು ಯಾವ ರೀತಿಯಾದಂತಹ ನಿಲುವನ್ನ ತಳಿತಾರೆ ಅಂತಕೊಂಡು.
ಹಾಗೇನೆ ವಿಜಯ್ ಜೊತೆಗೆ ಇನ್ನೂ 9 ಜನ ಮಂತ್ರಿಗಳಾಗಿ ಇಲ್ಲಿ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ರು. ಎಲ್ಲರೂ ಕೂಡ ಟಿವಿಕೆ ಪಕ್ಷದವರೇ ಆಗಿದ್ರು. ಅದು ಬಿಟ್ಟು ಬೇರೆ ಯಾವುದೇ ಪಕ್ಷದವರಿಗೆ ನಿನ್ನೆ ಪ್ರಮಾಣ ವಚನವನ್ನ ಬೋಧಿಸಲಾಗಿಲ್ಲ. ಇಲ್ಲಿ ಕೂಡ ಒಂದು ಅಚ್ಚರಿ ಏನಂತ ಹೇಳಿದ್ರೆ, ವಿಜಯ್ ಆದಿಯಾಗಿ ಎಲ್ಲರೂ ಕೂಡ ದೇವರ ಹೆಸರಲ್ಲಿ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ದಾರೆ. ನಾನು ಯಾಕೆ ಈ ರೀತಿಯಾಗಿ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ತಮಿಳುನಾಡಿನಲ್ಲಿ ಈ DMK ಪಕ್ಷದವರು ಯಾವ ರೀತಿ ನಡ್ಕೊಂತಾ ಇದ್ರು ಅಂತ ಹೇಳಿದ್ರೆ, ಯಾವುದೇ ಪ್ರಮಾಣ ವಚನ ಸ್ವೀಕಾರ ಇರ್ಬೋದು ಅಥವಾ ಯಾವುದೇ ಸಮಾರಂಭ ಇರ್ಬೋದು, ಅಲ್ಲಿ ಯಾವುದೇ ಕಾರಣಕ್ಕೆ ದೇವರ ಹೆಸರು ಬರದೇ ಇರೋ ರೀತಿಯಲ್ಲಿ ಅವ್ರು ನೋಡ್ಕೊಳ್ತಾರೆ. ಅವ್ರು ಹೇಳ್ತಾರೆ ನಾವು ದೇವರನ್ನ ನಂಬೋದಿಲ್ಲ ಅಂತೇಳಿ, ಆದ್ರೆ ಗುಟ್ಟಾಗಿ ಅವರು ಕ್ರಿಶ್ಚಿಯಾನಿಟಿಯನ್ನ ಫಾಲೋ ಮಾಡ್ತಿದ್ದಾರೆ, ಅದು ಬೇರೆ ವಿಷಯ. ಹಾಗೇನೆ ಯಾವುದೇ ಸರ್ಕಾರಿ ಕಾರ್ಯಕ್ರಮ ಇರಬಹುದು, ಅಲ್ಲಿ ಯಾವುದೇ ರೀತಿಯಂತ ಪೂಜೆ ಪುನಸ್ಕಾರ ಇದು ಯಾವುದೂ ಇರೋದಿಲ್ಲ. ಆದ್ರೆ ದೇವಸ್ಥಾನದ ದುಡ್ಡನ್ನ ಮಾತ್ರ ಇವರು 1 ಪೈಸೆ ಕೂಡ ಬಿಡದೇನೆ ತಮ್ಮ ಸರ್ಕಾರದ ಸುಪರ್ದಿ ತಗೊಳ್ತಾರೆ. ದೇವಸ್ಥಾನದ ಹಣ ಬೇಕು, ಆದ್ರೆ ಇವರಿಗೆ ದೇವರು ಬೇಕಿಲ್ಲ. ಇದಿಷ್ಟು ಪ್ರಮಾಣ ವಚನಕ್ಕೆ ಸಂಬಂಧಪಟ್ಟಂತ ವಿಷಯ. ಆದ್ರೆ ಪ್ರಮಾಣ ವಚನ ನಡೆದ ನಂತರ ವಿಜಯ್ ತಮ್ಮ ಚೊಚ್ಚಲ ಭಾಷಣವನ್ನ ಮಾಡಿದ್ರು ಆಸ್ ಎ CM. ಈ ಭಾಷಣದ ಸಂದರ್ಭದಲ್ಲಿ ಕೂಡ ಅಷ್ಟೇ, ತನ್ನ ಜೊತೆಗಿರುವಂತಹ ಸಂಗಾತಿಗಳು ಯಾರಿದ್ದಾರೆ ಅವ್ರ ಬಗ್ಗೆ ನಾನು ಯಾವುದೇ ರೀತಿಯಿಂದ ತಲೆ ಕೆಡಿಸ್ಕೊಳ್ಳಲ್ಲ. ಅವ್ರು ಯಾವುದೇ ಕಾರಣಕ್ಕೆ ನನ್ನನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನನ್ಗನ್ಸಿದ್ದನ್ನ ನಾನು ಜಾರಿಗೆ ತರ್ತೇನೆ. ನನ್ನ ನಿರ್ಧಾರವೇ ಕೊನೆ ನಿರ್ಧಾರ ಆಗಿರ್ತದೆ. ಅದು ಬಿಟ್ಟು ಬೇರೆ ಪಕ್ಷದವರು ನನ್ನ ಮೇಲೆ ಯಾವುದೇ ರೀತಿಯಾದಂತಹ ಪ್ರಭಾವ ಬೀರಲಿಕ್ಕೆ ಸಾಧ್ಯ ಇಲ್ಲ. ಈ ರೀತಿಯಾಗಿ ಅವರು ಭಾಷಣದಲ್ಲಿ ಹೇಳಿದ್ರು. ಈ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಕೂಡ ಉಪಸ್ಥಿತರಿದ್ದರು. ಇಲ್ಲಿ ವಿಜಯ್ ಏನ್ ಹೇಳಿದ್ರು ಅಂತ ಹೇಳಿದ್ರೆ, ತಮಿಳುನಾಡಿನಲ್ಲಿ ನಾನೇ ಪವರ್ ಸೆಂಟರ್, ಇಲ್ಲಿ ಬೇರೆ ಬೇರೆ ಪವರ್ ಸೆಂಟರ್ಗಳಂತಲೇ ಇಲ್ಲ, ಏನಿದ್ರು ಕೂಡ ನಾನೇ ಪವರ್ ಸೆಂಟರ್, ನಾನೇ ನಿರ್ಧಾರವನ್ನ ತಗೊಳ್ತೇನೆ ಅಂತೇಳಿ ಹೇಳಿದ್ರು. ಇಲ್ಲಿ ಅವರು ಏನ್ ಹೇಳಿ ಪ್ರಯತ್ನಿಸಿದ್ದಾರೆ ಅಂತ ಹೇಳಿದ್ರೆ, DMK ಕ್ಯಾಂಪ್ ನಲ್ಲಿದ್ದಂತಹ ಎಡ ಪಕ್ಷಗಳಿರ್ಬಹುದು, ಕಾಂಗ್ರೆಸ್ ಇರಬಹುದು, ಮುಸ್ಲಿಂ ಲೀಗ್ ಇರಬಹುದು ಅಥವಾ VCK ಪಕ್ಷ ಇರಬಹುದು, ಇವರೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ನನ್ನ ಮೇಲೆ ಸವಾರಿ ಮಾಡ್ಲಿಕ್ಕೆ ನಾನು ಬಿಡೋದಿಲ್ಲ. ಅವ್ರು ಹೇಳಿದ್ದನ್ನ ನಾನು ಕೇಳ್ಕೊಂಡಿರೋದಿಲ್ಲ. ಏನಿದ್ರು ಕೂಡ ನಾನೇ ನಿರ್ಧಾರ ತಗೊಳ್ತೇನೆ. ಇಲ್ಲಿ ಬೇರೆ ಬೇರೆ ಪವರ್ ಸೆಂಟರ್ಗಳೇ ಇಲ್ವೇ ಇಲ್ಲ, ಅದಕ್ಕೆ ನಾನು ಅವಕಾಶ ಕೊಡೋದಿಲ್ಲ. ಈ ರೀತಿಯಾಗಿ ನೇರವಾಗಿ ಅವ್ರು ಹೇಳಿದ್ದಾರೆ. ಇದು ಒಂದ್ ರೀತಿ ಬೋಲ್ಡ್ ಸ್ಟೆಪ್ ಅನ್ಸ್ತದೆ. ಇಲ್ಲಿ ಆಶ್ಚರ್ಯ ಆಗೋದೇನು ಅಂತ ಹೇಳಿದ್ರೆ, ಈ ಸರ್ಕಾರಕ್ಕೆ ಬಹುಮತ ಇಲ್ಲ. ಇವ್ರು ಏನಿದ್ರು ಕೂಡ ಇವರ ಮಿತ್ರರನ್ನೇ ಡಿಪೆಂಡ್ ಆಗಿರ್ಬೇಕಾಗ್ತದೆ. ಇವರ ಬಳಿ ಇರೋದು ಕೇವಲ 102 ಸ್ಥಾನಗಳ ಬಲ. ಇಂಥ ಸಂದರ್ಭದಲ್ಲಿ ಬೇರೆಯವರು ಹೇಳಿದ ಮಾತನ್ನ ನಾನು ಕೇಳೋದಿಲ್ಲ, ನನ್ಗನ್ಸಿದ್ದನ್ನ ನಾನು ಮಾಡ್ತೇನೆ. ಈ ರೀತಿಯಾಗಿ ಅವ್ರು ಹೇಳ್ತಾ ಇರೋದ್ರಿಂದ ಖಂಡಿತವಾಗಿ ಎಲ್ರಿಗೂ ಆಶ್ಚರ್ಯ ಆಗ್ತದೆ. ಅದೇ ರೀತಿಯಲ್ಲಿ ವಿಜಯ್ ಮುಂದೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಈ ರೀತಿ ನಾನು ಯಾಕೆ ಹೇಳ್ತಾ ಇದ್ದೇನೆ ಅನ್ನೋದನ್ನ ಕೊನೆಯಲ್ಲಿ ನಿಮ್ಗೆ ಹೇಳ್ತೇನೆ. ಅದಕ್ಕಿಂತ ಮೊದಲು ನಿನ್ನೆ ವಿಜಯ್ ತಗೊಂಡಂತ ಕೆಲವೊಂದು ನಿರ್ಧಾರಗಳ ಬಗ್ಗೆ ಕೂಡ ಹೇಳ್ತಾರೆ. ಯಾಕಂದ್ರೆ ಅವ್ರು CM ಆದ ತಕ್ಷಣ ಕೆಲವೊಂದು ನಿರ್ಧಾರಗಳನ್ನ ತಗೊಂಡು ಫೈಲ್ಗಳಿಗೆ ಸೈನ್ ಮಾಡಿದ್ದಾರೆ. ಅದರಲ್ಲಿ ಪ್ರಥಮವಾಗಿ ಅವರು ಸೈನ್ ಮಾಡಿರುವಂತಹದ್ದು 200 ಯೂನಿಟ್ ಕರೆಂಟ್ ಅನ್ನ ಏನು ಎಲ್ರಿಗೂ ಫ್ರೀ ಆಗಿ ಕೊಡ್ತೇವೆ ಅಂತೇಳಿ ಹೇಳಿದ್ದಾರೆ. ಅದನ್ನ ನಿನ್ನೆಯಿಂದಾನೇ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಅವರು ಸಹಿ ಹಾಕಿದ್ದಾರೆ. ಹಾಗೇನೆ ತಮಿಳುನಾಡಿನ ಮಾದಕ ವ್ಯಸನದಿಂದ ಮುಕ್ತ ಮಾಡ್ಲಿಕ್ಕೆ ನಾನು ಹೆಜ್ಜೆ ಇಡ್ತೇನೆ ಅಂತೇಳಿ ಹೇಳಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ವಿಶೇಷವಾದಂತಹ ಕಾರ್ಯಪಡೆಯನ್ನ ನಿರ್ಮಾಣ ಮಾಡ್ಲಿಕ್ಕೆ ಕೂಡ ಸಹಿಯನ್ನ ಹಾಕಿದ್ದಾರೆ. ಹಾಗೇನೆ ಮಹಿಳೆಯರ ಪ್ರೊಟೆಕ್ಷನ್ಗಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲೇ ಇನ್ನೊಂದು ಯೂನಿಟ್ ಅನ್ನ ಪ್ರಾರಂಭ ಮಾಡೋದಕ್ಕೂ ಕೂಡ ಸಹಿಯನ್ನ ಹಾಕಿದ್ದಾರೆ. ಹಾಗೇನೆ ಮುಂದಿನ ದಿನಗಳಲ್ಲಿ ಉಳಿದಂತಹ ಎಲ್ಲಾ ಆಶ್ವಾಸನೆಗಳನ್ನ ನಾನು ಈಡೇರಿಸ್ತೇನೆ ಅಂತಕೊಂಡು ಹೇಳಿದ್ದಾರೆ. ಅದ್ರ ಜೊತೆಗೆ ಅವರು ತಮಿಳುನಾಡು ಜನತೆಗೆ ಕೊಟ್ಟಂತ ಇನ್ನೊಂದು ವಾಗ್ದಾನ ಏನು ಅಂತ ಹೇಳಿದ್ರೆ, ಈ ಹಿಂದೆ ನರೇಂದ್ರ ಮೋದಿ ಅವರು ಹೇಳಿದಾರಲ್ಲ, ನಾ ಕಾವುಂಗ ನಾ ಕಾನೆ ದೂಂಗ ಅಂತ ಹೇಳ್ಕೊಂಡು, ಅದೇ ರೀತಿಯಲ್ಲಿ ಇಲ್ಲಿ ಕೂಡ ಅಷ್ಟೇ ವಿಜಯ್ ಹೇಳಿದ್ದಾರೆ, ನಾನು ಲಂಚವನ್ನ ತಗೊಳ್ಳೋದಿಲ್ಲ. ಅದೇ ರೀತಿಯಲ್ಲಿ ನನ್ನ ಜೊತೆಯಲ್ಲಿರೋರು ಕೂಡ ಯಾವುದೇ ಕಾರಣಕ್ಕೆ ಲಂಚವನ್ನ ಮುಟ್ಲಿಕ್ಕೆ ನಾನು ಬಿಡೋದಿಲ್ಲ. ಯಾರೇ ಆಗ್ಲಿ ಆ ರೀತಿಯಾದಂತಹ ಏನಾದ್ರೂ ಕೆಲಸಕ್ಕೆ ಕೈ ಹಾಕಿದ್ರೆ ನಾನು ಅವ್ರನ್ನ ತಕ್ಷಣ ವಜಾ ಮಾಡಿಬಿಡ್ತೇನೆ. ಈ ರೀತಿಯಾಗಿ ಅವರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಹಾಗೇನೆ ಈ ಹಿಂದೆ ಅವರು ಇನ್ನೊಂದು ಮಾತನ್ನ ಹೇಳಿದ್ರು, ಅವರು ಈಗಾಗಲೇ ಅನೌನ್ಸ್ ಮಾಡಿರುವಂತಹ ಗ್ಯಾರಂಟಿಗಳಿದೆಯಲ್ಲ, ಇದನ್ನೆಲ್ಲದನ್ನು ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಹೆಚ್ಚು ಕಡಿಮೆ 75,000ದಿಂದ 80,000 ಕೋಟಿವರೆಗೆ ಹಣ ಬೇಕಾಗ್ತದೆ. ಇದನ್ನು ನೀವು ಹೇಗೆ ಹೊಂದಿಸ್ತೀರಿ ಅಂತೇಳಿ ಕೇಳಿದ್ದಕ್ಕೆ ಅವರು ಒಂದು ಮಾತನ್ನ ಹೇಳಿದ್ರು. ಈಗಿರುವಂತ ಸರ್ಕಾರ ಅಂದ್ರೆ DMK ಸರ್ಕಾರ ಸದ್ಯಕ್ಕೆ ಇಲ್ಲಿ ಆಡಳಿತ ನಡೆಸ್ತಾ ಇದೆ. ಈ ಸರ್ಕಾರ ಈಗ ಏನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ 30ರಿಂದ 40% ವರೆಗೆ ಲಂಚವನ್ನ ಪಡಿತಾ ಇದೆ. ಈ ಲಂಚವನ್ನ ನಾವು ಸಂಪೂರ್ಣವಾಗಿ ನಿಲ್ಲಿಸ್ಬಿಡ್ತೇವೆ. ಲಂಚ ಮುಕ್ತ ತಮಿಳುನಾಡನ್ನ ನಾವು ನಿರ್ಮಾಣ ಮಾಡ್ತೇವೆ. ಆ ಮುಖಾಂತರ ಪ್ರತಿ ಯೋಜನೆಗೂ ಈ ಲಂಚದ ರೂಪದಲ್ಲಿ ಯಾವ ಹಣ ಹೋಗ್ತಾ ಇದೆಯೋ ಅದನ್ನ ನಾವು ಗ್ಯಾರಂಟಿ ಯೋಜನೆಗಳಿಗೆ ವರ್ಗಾಯಿಸ್ತೇವೆ. ಆ ಮೂಲಕ ಈ ಎಲ್ಲಾ ಯೋಜನೆಗಳನ್ನ ನಾವು ಜಾರಿಗೆ ತರ್ತೇವೆ ಅಂತ ಹೇಳ್ಕೊಂಡು ಹೇಳಿದ್ದಾರೆ. ಇದೇ ರೀತಿಯಾಗಿ ಕರ್ನಾಟಕದಲ್ಲಿ ನಮ್ಮ ಸಿದ್ದರಾಮಯ್ಯನವರು ಕೂಡ ಹೇಳಿದ್ರು. ಆಗ ಇದ್ದಂತಹ ಬಿಜೆಪಿ ಸರ್ಕಾರ 40% ಕಮಿಷನ್ ತಗೊಳ್ತಾ ಇದೆ. ಆ 40% ಕಮಿಷನ್ ಏನಿದೆ ಅದನ್ನ ನಾವು ನಿಲ್ಲಿಸಿ ಆ ಹಣವನ್ನ ನಾವು ಗ್ಯಾರಂಟಿ ಯೋಜನೆಗಳಿಗೆ ವಿನಿಯೋಗಿಸ್ತೇವೆ ಅಂತೇಳಿ ಹೇಳಿದ್ರು. ಆದ್ರೆ ಈಗ ಬರ್ತಾ ಇರುವಂತಹ ಆಪಾದನೆ ಏನು ಅಂತ ಹೇಳಿದ್ರೆ, ಈ ಸರ್ಕಾರ 50ರಿಂದ 60% ವರೆಗೆ ಕಮಿಷನ್ ನ ಪಡಿತಾ ಇದೆ ಅಂತ ಹೇಳ್ಕೊಂಡು. ಅದರಿಂದಾಗಿ ಈ ರೀತಿ ಏನೋ ಹೇಳ್ತಾರೆ, ಲಂಚ ಮುಟ್ಟೋಲ್ಲ, ಲಂಚ ತಗೊಳ್ಳಿ ಬಿಡೋಲ್ಲ, ಈ ರೀತಿ ಎಲ್ಲ ಹೇಳ್ತಾರೆ.
ಆದ್ರೆ ಅದನ್ನ ಇಂಪ್ಲಿಮೆಂಟ್ ಮಾಡೋದು ಬಹಳಷ್ಟು ಕಷ್ಟ. ಈ ಅರವಿಂದ್ ಕೇಜ್ರಿವಾಲ್ ಕೂಡ ಇದೇ ತರ ಹೇಳಿದ್ದಾರೆ. ಕೊನೆಗೆ ಅವ್ರ ಮೇಲೆನೆ ಲಂಚದ ಆಪಾದನೆ ಬಂದಿದೆ. ಅದೇನೇ ಇರಲಿ, ಇಲ್ಲಿ ವಿಜಯ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಅವ್ರು ಏನ್ ಹೇಳ್ತಾ ಇದ್ದಾರೆ ಅದನ್ನ ಅವ್ರು ಮುಂದೆ ನಡ್ಸ್ಕೊಂಡು ಹೋಗ್ಬೋದು ಅನ್ಸ್ತದೆ. ಕಾರಣ ಏನು ಅಂತ ಹೇಳಿದ್ರೆ ಈತ ರಾಜಕೀಯಕ್ಕೆ ಬಂದಿರೋದು ಹಣ ಮಾಡ್ಲಿಕ್ಕೆ ಅಲ್ಲ ಅಂತ ಹೇಳ್ಕೊಂಡು ಅವ್ರು ಹೇಳ್ಕೊಂಡಿದ್ದಾರೆ. ನನ್ಗೇನಿದ್ರು ಕೂಡ ಜನರ ಸೇವೆ ಮಾಡಬೇಕು, ಅದಕ್ಕಾಗಿ ಬಂದಿದ್ದೇನೆ ಅಂತೇಳಿ ಹೇಳ್ತಾ ಇದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಅವ್ರು ಹೇಳಿದಾಗೇನೆ ಲಂಚ ಮುಕ್ತ ತಮಿಳುನಾಡಿನ ನಿರ್ಮಾಣ ಮಾಡಬಹುದು. ಆ ರೀತಿ ಆದ್ರೆ ಖಂಡಿತವಾಗಿ ಈ ರಾಜ್ಯವನ್ನ ನಾವೆಲ್ಲರೂ ಕೊಂಡಾಡಬೇಕಾಗ್ತದೆ. ಹಾಗೇನೆ ವಿಜಯ್ ಅವರು ಕೇಂದ್ರ ಸರ್ಕಾರದ ಜೊತೆಗೆ ಯಾವುದೇ ರೀತಿಯಾದಂತಹ ತಿಕ್ಕಾಟಕ್ಕೆ ನಾವು ಇಳಿಯೋದಿಲ್ಲ ಅನ್ನೋದನ್ನ ನಿನ್ನೆ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಒಂದೇ ಮಾತರಂನ ಹಾಡಿರೋದು, ರಾಷ್ಟ್ರಗೀತೆಯನ್ನ ಹಾಡಿರೋದು, ಇದೆಲ್ಲದೂ ನೋಡಿದ್ರೆ ಗೊತ್ತಾಗ್ತದೆ ಕೇಂದ್ರ ಸರ್ಕಾರ ಏನನ್ನ ಇಷ್ಟಪಡ್ತಾ ಇದೆಯೋ ಅದನ್ನ ನಾವು ಇಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೇವೆ. ಆ ಮುಖಾಂತರ ಕೇಂದ್ರ ಸರ್ಕಾರದೊಂದಿಗೆ ಒಂದು ಉತ್ತಮವಾದಂತಹ ಬಾಂಧವ್ಯವನ್ನು ನಾವು ಉಳಿಸ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನಿಸ್ತೇವೆ. ಈ ರೀತಿಯಾದಂತಹ ಸಂದೇಶವನ್ನ ವಿಜಯ್ ಅವರು ಈ ಮುಖಾಂತರ ತಿಳಿಸಿದ್ದಾರೆ. ಇಲ್ಲಿ ಇನ್ನೊಂದು ಮುಖ್ಯವಾದಂತಹ ವಿಷಯವನ್ನ ನಾನು ನಿಮ್ಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಅದೇನು ಅಂತ ಹೇಳಿದ್ರೆ ಆವಾಗಲೇ ಹೇಳ್ದೆ, ಮುಂದೆ ಹೇಳ್ತೇನೆ ಅಂತ ಹೇಳಿ. ಅದೇನು ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷ ಅಥವಾ ಇವ್ರ ಜೊತೆಗೆ ಇರುವಂತಹ ಉಳಿದಂತಹ ಮಿತ್ರ ಪಕ್ಷಗಳು ಸದಾಕಾಲ ಇವರ ಕಾಲೆಳಿಲಿಕ್ಕೆ ಪ್ರಯತ್ನಿಸ್ತಾರೆ. ಅದು ಎಲ್ರಿಗೂ ಗೊತ್ತಿರುವಂತಹ ವಿಷಯ. ಈ ಸಂದರ್ಭದಲ್ಲಿ ವಿಜಯ್ ಅವರು ಒಂದು ಮಾತನ್ನ ಹೇಳಿದ್ರು, ಇಲ್ಲಿ ಕೇವಲ ಒಂದು ಪವರ್ ಸೆಂಟರ್ ಇರ್ತದೆ, ಅದು ನಾನು ಅಂತೇಳಿ. ಅಂದ್ರೆ ಉಳಿದಂತಹ ಪಕ್ಷಗಳು ನಮ್ಮ ಮೇಲೆ ಸವಾರಿ ಮಾಡ್ಲಿಕ್ಕೆ ಬಂದ್ರೆ ಅದನ್ನ ನಾವು ಲೆಕ್ಕಕ್ಕೆ ತಗೊಳ್ಳಲ್ಲ. ಈ ರೀತಿಯಾಗಿ ಅವರು ನೇರವಾಗಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ವಿಜಯ್ ಅವರಿಗೆ ಕೂಡ ತುಂಬಾ ಚೆನ್ನಾಗಿ ಗೊತ್ತಿದೆ, ಹೆಚ್ಚು ಅಂತ ಹೇಳಿದ್ರೆ ಇನ್ನು 6 ರಿಂದ 8 ತಿಂಗಳವರೆಗೆ ನನಗೆ ಸರ್ಕಾರ ನಡೆಸ್ಲಿಕ್ಕೆ ಬಿಡ್ತಾರೆ, ಅದಾದ ಮೇಲೆ ನನ್ನ ಮೇಲೆ ಸವಾರಿಯನ್ನ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಅನ್ನೋದು. ಅದಕ್ಕಾಗಿ ವಿಜಯ್ ಈವಾಗಲೇ ಒಂದು ಪ್ಲಾನ್ ನಲ್ಲಿ ಹೊರಟ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅದೇನು ಅಂತ ಹೇಳಿದ್ರೆ ಎಷ್ಟು ಸಾಧ್ಯವೋ ಅಷ್ಟು ಬೇಗ ಈ ಗ್ಯಾರಂಟಿಗಳು ಅವ್ರು ಏನೆಲ್ಲ ಘೋಷಿಸಿದ್ದಾರೋ ಅದನ್ನ ಜಾರಿಗೆ ತರೋದು, ಆ ಮುಖಾಂತರ ತಮಿಳುನಾಡಿನ ಜನತೆ ಮನವನ್ನ ಗೆಲ್ಲೋದು, ಹಾಗೇನೆ ತಾನೋರ್ವ ಜಾತ್ಯತೀತ ವ್ಯಕ್ತಿ ಅಂತ ತೋರಿಸ್ಕೊಳ್ಳೋದು. ಅದನ್ನ ಅವ್ರು ನಿನ್ನ ಪ್ರಮಾಣ ವಚನ ಸಂದರ್ಭದಲ್ಲಿ ತೋರಿಸ್ಕೊಂಡಿದ್ದಾರೆ. ಅದನ್ನ ಮುಂದುವರ್ಸ್ಕೊಂಡು ಹೋದ್ರೆ ಆಗ ಎಲ್ಲಾ ಜಾತಿ ಧರ್ಮದವರ ಮತವನ್ನ ತನ್ನತ್ತ ಸೆಳಿಬಹುದು. ಒಂದ್ ವೇಳೆ ನನ್ನ ಜೊತೆಗಾರರು ನನಗೆ ತುಂಬಾ ಸಮಸ್ಯೆಗಳನ್ನು ಉಂಟು ಮಾಡಿದ್ರೆ ಆಗ ತನ್ನ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡುವ ಮುಖಾಂತರ ಪುನಃ ಚುನಾವಣೆಯನ್ನ ಫೇಸ್ ಮಾಡ್ಲಿಕ್ಕೆ ಪ್ರಯತ್ನಿಸೋದು. ಒಂದ್ ವೇಳೆ ಇಲ್ಲಿ ಪುನಃ ಚುನಾವಣೆ ಏನಾದ್ರೂ ನಡೆದ್ರೆ ಆ ಸಂದರ್ಭದಲ್ಲಿ ಖಂಡಿತವಾಗಿ ಸಿಂಪತಿ ಬೇಸಿಸ್ ನಲ್ಲಿ ವಿಜಯ್ ಅವರಿಗೆ ಸಂಪೂರ್ಣ ಬಹುಮತ ಬರುವಂತ ಸಾಧ್ಯತೆ ಇರ್ತದೆ. ನಿಮ್ಗೆ ಗೊತ್ತಿರಬಹುದು 1983 ಅನ್ಸ್ತದೆ, ನನ್ ಕರೆಕ್ಟ್ ಆಗಿ ಇಯರ್ ನೆನಪಾಗ್ತಾ ಇಲ್ಲ. ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಪಾರ್ಲಿಮೆಂಟ್ ಚುನಾವಣೆ ನಡೀತು. ಆವಾಗ ಗೊತ್ತಲ್ಲ ನಿಮ್ಗೆ, ಪಾರ್ಲಿಮೆಂಟ್ ಚುನಾವಣೆ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಕಾಂಗ್ರೆಸ್ ಗೆದ್ಕೊಳ್ತಾ ಇತ್ತು. ಅದೇ ರೀತಿಯಲ್ಲಿ ಆ ಚುನಾವಣೆಯಲ್ಲಿ ಕೂಡ ಅಷ್ಟೇ ಕರ್ನಾಟಕದಲ್ಲಿ ಜನತಾ ಪಕ್ಷ ಏನಿತ್ತು ಅದು ಸಂಪೂರ್ಣವಾಗಿ ವಾಶ್ ಔಟ್ ಆಗಿ ಹೋಯ್ತು. ಸಂಪೂರ್ಣವಾಗಿ ಕಾಂಗ್ರೆಸ್ ಮೇಲುಗೈಯನ್ನ ಸಾಧಿಸಿತು. ಆಗ ಪ್ರತಿಪಕ್ಷದಲ್ಲಿದ್ದಂತಹ ಕಾಂಗ್ರೆಸ್ನವರು ರಾಮಕೃಷ್ಣ ಹೆಗಡೆ ಅವರನ್ನ ತಿವಿಲಿಕ್ಕೆ ಶುರು ಮಾಡಿದ್ರು. ನೋಡಿ, ನಿಮ್ಗೆ ಕರ್ನಾಟಕದಲ್ಲಿ ಮ್ಯಾಂಡೇಟ್ ಇಲ್ಲ ಅಂದ್ರೆ ಜನರು ನಿಮ್ಮ ಪಕ್ಷದ ಪರವಾಗಿಲ್ಲ, ಅವರು ಲೋಕಸಭಾ ಚುನಾವಣೆಯಲ್ಲಿ ಸಂಪೂರ್ಣವಾಗಿ ಕಾಂಗ್ರೆಸ್ನ ಬೆಂಬಲಿಸಿದ್ದಾರೆ, ಆದ್ರಿಂದ ನೀವು ಮುಖ್ಯಮಂತ್ರಿ ಆಗಿ ಮುಂದುವರಿಯಲಿಕ್ಕೆ ಯಾವುದೇ ರೀತಿಯಾದಂತಹ ನೈತಿಕ ಹಕ್ಕಿಲ್ಲ. ಈ ರೀತಿಯಾಗಿ ಅವ್ರನ್ನ ಛೇಡಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ತಕ್ಷಣ ರಾಮಕೃಷ್ಣ ಹೆಗಡೆ ಅವರು ರಾಜೀನಾಮೆಯನ್ನು ಕೊಟ್ಟರು, ಹಾಗೇನೆ ಪುನಃ ಚುನಾವಣೆಯನ್ನ ಎದುರಿಸಿದ್ರು. ಆ ಚುನಾವಣೆಯಲ್ಲಿ ರಾಮಕೃಷ್ಣ ಹೆಗಡೆ ಅವರು ಅತ್ಯಧಿಕ ಬಹುಮತವನ್ನ ಪಡೆದು ಪುನಃ ಅಧಿಕಾರಕ್ಕೆ ಬಂದ್ರು. ಆ ರೀತಿ ರಾಮಕೃಷ್ಣ ಹೆಗಡೆ ಅವರು ಗೆದ್ದು ಬರ್ಲಿಕ್ಕೆ ಪ್ರಮುಖ ಕಾರಣ ಏನು ಅಂತ ಹೇಳಿದ್ರೆ ಅವರ ಆಡಳಿತ ಅಷ್ಟೊಂದು ಉತ್ತಮವಾಗಿತ್ತು. ಅದೇ ರೀತಿಯಲ್ಲಿ ಅವರು ತಂದಂತಹ ಕೆಲವೊಂದು ಯೋಜನೆಗಳು ಕೂಡ ಜನರನ್ನ ತಲುಪಿತ್ತು. ಹಾಗಾಗಿ ಜನರ ಮನಸ್ಸಿನಲ್ಲಿ ರಾಮಕೃಷ್ಣ ಹೆಗಡೆ ಅವರ ಬಗ್ಗೆ ಒಂದು ಉತ್ತಮವಾದಂತಹ ಅಭಿಪ್ರಾಯ ಇತ್ತು. ಅದು ವೋಟ್ ಆಗಿ ಕನ್ವರ್ಟ್ ಆಯ್ತು. ಅದೇ ರೀತಿಯಲ್ಲಿ ತಮಿಳುನಾಡಿನಲ್ಲಿ ಕೂಡ ಅಷ್ಟೇ ದಳಪತಿ ವಿಜಯ್ ಇದೇ ರೀತಿಯಾದಂತಹ ಒಂದು ಯೋಜನೆಯನ್ನ ಹಾಕೊಂಡ ರೀತಿಯಲ್ಲಿ ಕಾಣಿಸ್ತದೆ. ಒಂದ್ ವೇಳೆ ಸಮಸ್ಯೆ ಆದ್ರೆ ರಾಜೀನಾಮೆಯನ್ನು ಕೊಟ್ಟು ಹೊರಗೆ ಬಂದ್ಬಿಡೋದು, ಸಾಧ್ಯ ಆದ್ರೆ ಪುನಃ ಚುನಾವಣೆಯನ್ನು ಎದುರಿಸೋದು. ಆ ಮುಖಾಂತರ ತಮಿಳುನಾಡು ಜನತೆಯ ಸಂಪೂರ್ಣವಾದಂತಹ ಸಹಕಾರವನ್ನು ಪಡ್ಕೊಂಡು ಪುನಃ ಅಧಿಕಾರದ ಗದ್ದುಗೆಗೇರೋದು. ಈ ರೀತಿಯಾದಂತಹ ಯೋಜನೆಯನ್ನ ಹಾಕೊಂಡ ರೀತಿಯಲ್ಲಿ ಕಾಣಿಸ್ತಾ ಇದೆ. ನೋಡೋಣ ಮುಂದೆ ಏನಾಗ್ತದೆ ಅಂತೇಳಿ. ಒಟ್ಟಾರೆಯಾಗಿ ಹೇಳ್ಬೇಕು ಅಂತ ಹೇಳಿದ್ರೆ ದಳಪತಿ ವಿಜಯ್ ಅವರು ಏನೋ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸಿದ್ದಾರೆ, ಆದ್ರೆ ಅವರಿಗೆ ಮುಂದಿನ ದಿನಗಳಲ್ಲಿ ಬಹಳಷ್ಟು ಸವಾಲುಗಳು ಎದುರಾಗೋದಂತೂ ನಿಶ್ಚಿತ ಅನಿಸ್ತದೆ. ಆ ಸವಾಲುಗಳನ್ನ ಯಾವ ರೀತಿಯಾಗಿ ಮೆಟ್ಟಿ ನಿಲ್ತಾರೆ ಅದರ ಮೇಲೆ ಅವರ ಮುಂದಿನ ರಾಜಕೀಯ ಭವಿಷ್ಯ ಡಿಪೆಂಡ್ ಆಗಿರ್ತದೆ. ಯಾವುದಕ್ಕೂ ನಾವು ಕಾದ್ ನೋಡ್ಬೇಕಾಗಿದೆ. ಸ್ನೇಹಿತರೆ, ಈ ಎಲ್ಲ ವಿಷಯಗಳ ಬಗ್ಗೆ ನಿಮ್ಗೆ ಏನ್ ಅನಿಸ್ತದೆ? ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೇನೆ ಇಲ್ಲಿ ನಾನು ಹಂಚಿಕೊಂಡಂತ ವಿಷಯ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.